ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೀಶೋಯಿಂದ ಈ ಸ್ಯಾರಿನ ತರಿಸಿದೆ. ಹೇಗಿದೆ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೀನಿ. ನಾನು ಜಸ್ಟ್ ಕವರ್ನ ಮಾತ್ರ ಓಪನ್ ಮಾಡಿದ್ದೆ, ಸೀರೆನ ಓಪನ್ ಮಾಡಿರಲಿಲ್ಲ. ಈಗ ನಿಮ್ಮ ಮುಂದೆನೇ ಸ್ಯಾರಿನ ಓಪನ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ. ತುಂಬ ದಿನದಿಂದ ನನಗೆ ಲೆಹಂಗಾನ ಸ್ಟಿಚ್ ಮಾಡಿ ಹಾಕೋಬೇಕು ಅನ್ನೋ ಆಸೆ ಇತ್ತು. ಲೆಹಂಗಾನ ಸ್ಟಿಚ್ ಮಾಡೋಣ ಅಂತಲೇ ಹೇಳಿ ಹುಡುಕಿ ಈ ಸ್ಯಾರಿನ ತರಿಸಿದ್ದೀನಿ. ಈ ಕಲರ್ ಕಾಂಬಿನೇಷನ್ ನನಗಂತೂ ತುಂಬಾ ಇಷ್ಟ ಆಯಿತು. ಲೈಟ್ ಗ್ರೀನ್ಗೆ ಮೇಲ್ಗಡೆ ಸಿಲ್ವರ್ ಕಲರ್ ಡಿಸೈನು ಮತ್ತು ಲ್ಯಾವೆಂಡರ್ ಕಲರ್ ಬಾರ್ಡ್ರಿಗೆ ಗೋಲ್ಡ್ ಕಲರು ಮೇಲ್ಗಡೆ ಡಿಸೈನ್ ಇದೆ. ನಾನು ಬಾರ್ಡರ್ ಸ್ಯಾರಿನ ಯಾವತ್ತೂ ಆರ್ಡರ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿರೋದು. ಸ್ಯಾರಿ ಚೆನ್ನಾಗಿರುತ್ತೋ ಇಲ್ವೋ ಅಂತ ಹೇಳಿನೇ ತರಿಸಿದ್ದೆ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡೋಣ ಅಂತ ಹೇಳಿನೇ ತರಿಸಿದ್ದೆ. ಆದರೆ ಸ್ಯಾರಿ ಬಂದ ಮೇಲಂತೂ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಹೊರಗಡೆಗೆ ಈ ಸ್ಯಾರಿನ 2,000-3,000 ಕೊಟ್ಟು ತಗೋಬೇಕು. ಈ ಕಲರ್ ಕಾಂಬಿನೇಷನ್ ತಗೋತೀವಿ ಅಂತ ಹೇಳಿದರೆ ಸುಮಾರು ಅಂಗಡಿನ ಹುಡುಕಿ ತಗೋಬೇಕಾಗುತ್ತೆ. ಕೆಲವೊಮ್ಮೆ ಸಿಗೋದು ಇಲ್ಲ. ಇದು ಬ್ಲೌಸ್ ಪೀಸು ಮತ್ತು ಇದು ಸೆರಗು. ಇನ್ನು ಸೀರೆ ಪೂರ್ತಿ ಈ ಗ್ರೀನ್ ಕಲರು ಮತ್ತು ಲ್ಯಾವೆಂಡರ್ ಬಾರ್ಡರೇ ಇದೆ. ಮೇಲೆ ಕೆಳಗೆ ಎರಡೂ ಕಡೆಯೂ ಸಹ ಬಾರ್ಡರ್ ಇದೆ. ಸ್ಯಾರಿನ ನೋಡಿದ್ಮೇಲೆ ಲೆಹಂಗಾ ಹೊಲಿಯೋದು ಬೇಡ, ಸ್ಯಾರಿನೇ ಹಾಕ್ಕೊಳ್ಳೋಣ ಅಂತಲೂ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಆದರೆ ನಾನೇ ಲೆಹಂಗಾನ ಸ್ಟಿಚ್ ಮಾಡಿ ಹಾಕೋಬೇಕು ಅನ್ನೋ ಕನಸನ್ನ ನನಸು ಮಾಡ್ಕೋಬೇಕು ಅನ್ನೋ ಆಸೆನೂ ಸಹ ಇತ್ತು. ಹಾಗಾಗಿ ಹಾಫ್ ಫ್ಲೀಟ್ ಲೆಹಂಗಾನ ಸ್ಟಿಚ್ ಮಾಡೋಣ ಅಂತ ಹೇಳಿ ತರಿಸಿದ್ದೆ. ಈಗ ಲೆಹಂಗಾನ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ನ ತಂದು ಇಟ್ಕೊಂಡಿದ್ದೆ. ಮೊದಲು ಬ್ಲೌಸ್ ಪೀಸ್ನ ಕಟ್ ಮಾಡಿ ಎತ್ತಿಟ್ಕೊಂಡೆ. ನಂತರ ಪಲ್ಲು ಪಾರ್ಟ್ನೂ ಸಹ ಕಟ್ ಮಾಡಿಕೊಂಡು ಪೂರ್ತಿ ಸೀರೆನಲ್ಲಿ ಲೆಹಂಗಾನ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾವು ಹಾಫ್ ಫ್ಲೀಟ್ ಲೆಹಂಗಾ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿದ್ರೆ ಪೂರ್ತಿ ಸ್ಯಾರಿ ಬೇಕಾಗುತ್ತೆ. ಮೊದಲು ಸ್ಯಾರಿನ 4 ಲೇಯರ್ನಲ್ಲಿ ಮಡ್ಚ್ಕೊಂಡಿದ್ದೀನಿ. ನಂತರ ನನಗೆ ಲೆಂತ್ ಎಷ್ಟು ಬೇಕೋ ಆ ಲೆಂತನ್ನ ಅಳತೆ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ಬೆಲ್ಟಿಂದ ಕೆಳಗಡೆಗೆ ನನ್ನ ಲೆಂತ್ ಬಂದು 37 ಇದೆ. ಲೆಹಂಗಾ ಸ್ವಲ್ಪ ಉದ್ದ ಇದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ 36 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಬೆಲ್ಟ್ನ 2 ಇಂಚ್ಗೆ ಕಟ್ ಮಾಡ್ಕೊಂಡು ಹೊಲ್ಕೋತೀನಿ. 36 ಅಂತ ಅಂದರೆ ಇನ್ನು ಮೇಲ್ಗಡೆ ಎಲ್ಲ ಹೊಲಿಗೆ ಹೋದ್ರೂ ಇನ್ನೊಂದು 35 ಉಳಿಯುತ್ತೆ. 2 ಇಂಚು ಬೆಲ್ಟ್ ಹೊಲ್ಕೊಂಡ್ರೆ 37 ಕರೆಕ್ಟಾಗಿ ಆಗುತ್ತೆ. ಈಗ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಟೈಲರಿಂಗ್ ಕೋರ್ಸ್ನ ಕಲಿಯೋದಕ್ಕೆ ಮುಂಚೆ ನನಗೆ ಒಂದು ಬಟ್ಟೆನೂ ಸಹ ಕಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆದರೆ ಇವತ್ತು ನನ್ನ ಬಟ್ಟೆನ ನಾನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅನ್ನೋದಕ್ಕೆ ತುಂಬಾ ಖುಷಿ ಇದೆ. ನಾನಿಲ್ಲಿ ಹಾಫ್ ಇಂಚ್ ಪ್ಲೀಟೆಡ್ ಲೆಹಂಗಾನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನನ್ನ ಹಿಪ್ ರೌಂಡ್ ಎಷ್ಟಿದೆಯೋ ಅಷ್ಟನ್ನ ಸೊಂಟದ ಅಳತೆಯಾಗಿ ತೊಗೊಂಡಿದ್ದೀನಿ. ನನ್ನ ಹಿಪ್ ರೌಂಡ್ ಬಂದು 36 ಇದೆ. ಹಾಗಾಗಿ 36 ಅಳತೆಗೆ ಹೊಲ್ಕೋತಾ ಇದ್ದೀನಿ. ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಬಾರ್ಡರ್ನೂ ಕೂಡ ಕೆಳಗಡೆ ಅಟ್ಯಾಚ್ ಮಾಡಿ ಹೊಲ್ಕೋಬೋದು. ಆದರೆ ನಾನಿಲ್ಲಿ ಕೆಳಗಡೆ ಬಾರ್ಡರೇ ತುಂಬ ದೊಡ್ಡದಾಗಿದೆ, ಹಾಗಾಗಿ ಮೇಲ್ಗಡೆ ಬಾರ್ಡರ್ನ ಅಟ್ಯಾಚ್ ಮಾಡ್ತಾ ಇಲ್ಲ. ಒಂದು ವೇಳೆ ಅಟ್ಯಾಚ್ ಮಾಡಿದ್ರೆ ಬಾರ್ಡರೇ ಜಾಸ್ತಿ ಆಗೋಗ್ಬಿಡುತ್ತೆ. ನಾನಿಲ್ಲಿ ಸ್ಟಿಚ್ಚಿಂಗ್ ಮಾಡೋ ವಿಡಿಯೋನ ಮಾಡಿಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ಹಾಕಿಲ್ಲ. ನಾನು ಸ್ಟಿಚ್ ಮಾಡೋ ತಾವು ಫೋನನ್ನು ಇಟ್ಕೊಂಡು ವಿಡಿಯೋ ಮಾಡೋದಕ್ಕಾಗಲ್ಲ, ಹಾಗಾಗಿ ಸ್ಟಿಚ್ ಮಾಡ್ತಿಲ್ಲ. ಹಾಫ್ ಇಂಚ್ ಫ್ಲೀಟೆಡ್ ಲೆಹಂಗಾ ಅಂದರೆ ಮೇಲ್ಗಡೆ ಫ್ಲೀಟು 1/2 ಇಂಚು, ಒಳಗಡೆ ಫ್ಲೀಟು 1.5 ಇಂಚಿನಷ್ಟು ಇಟ್ಕೊಂಡು ಹೊಲಿದ್ರೆ ಕರೆಕ್ಟಾಗಿ ಒಂದು ಸೀರೆ ಪೂರ್ತಿ ಬೇಕಾಗುತ್ತೆ. ಹೊಲ್ದಿದ್ದಾದಮೇಲೆ ಐರನ್ ಮಾಡ್ಕೋತಾ ಇದ್ದೀನಿ. ನನ್ನ ಹತ್ರ ಸ್ಟೀಮ್ ಐರನ್ ಬಾಕ್ಸ್ ಇಲ್ಲ, ಹಾಗಾಗಿ ನಾರ್ಮಲ್ ಐರನ್ ಬಾಕ್ಸ್ನಲ್ಲೇ ಐರನ್ ಮಾಡ್ಕೋತಾ ಇದ್ದೀನಿ. ಈ ಐರನ್ ಬಾಕ್ಸ್ನಲ್ಲಿ ಈ ಥರ ಸ್ಯಾರಿನ ಐರನ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಸೀರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ.
ಫ್ಲೀಟ್ಸ್ ಎಲ್ಲ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ. ಇಷ್ಟು ಸ್ಟಿಚ್ ಮಾಡಾದಮೇಲೆ ಲೈನಿಂಗ್ನ ಕಟ್ ಮಾಡಿ ಅದನ್ನು ಸ್ಟಿಚ್ ಮಾಡಿಕೊಂಡು ನಂತರ ಬೆಲ್ಟ್ನ ಕಟ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡಿಕೊಂಡೆ. ನೋಡಿ ಫೈನಲ್ಲಾಗಿ ಸ್ಕರ್ಟು ಯಾವ ಥರ ಬಂದಿದೆ ಅಂತ ಹೇಳಿ. ಇನ್ನು ಬ್ಲೌಸ್ನ ಸಿಂಪಲ್ಲಾಗೆ ಹೊಲ್ಕೊಂಡಿದ್ದೆ. ಫ್ರಂಟ್ನಲ್ಲಿ ಪ್ರಿನ್ಸ್ ಕಟ್ಟಿಟ್ಟು ಬಾರ್ಡರ್ ಅಟ್ಯಾಚ್ ಮಾಡಿ ಹಾಗೆ ಸ್ಟೋನ್ ತಗೊಂಡಿದ್ದೆ, ಸ್ಟೋನ್ನ ಅಂಟಿಸಿದ್ದೀನಿ. ಇನ್ನು ಸ್ಲೀವ್ ಬಂದು ಸ್ಮಾಲ್ ಪಫ್ ಇಟ್ಟು ಹೊಲ್ಕೊಂಡಿದ್ದೀನಿ. ಇದು ಸ್ಟೋನ್ನ ಗಮ್ ಹಾಕಿ ಅಂಟಿಸಿರೋದು. ಈ ಕಡೆ ಲೆಫ್ಟ್ ಸೈಡು ಸ್ವಲ್ಪ ಅಂಟಿಸಿಲ್ಲ, ಯಾಕಂತ ಹೇಳಿದ್ರೆ ಅದು ಅಂಟಿಸಿದ್ರು ಕಾಣಿಸಲ್ಲ. ದುಪ್ಪಟ್ಟ ಹಾಕೊಳ್ಳೋದ್ರಿಂದ ಅದು ಮುಚ್ಕೊಳ್ಳುತ್ತೆ. ಇನ್ನು ಬ್ಯಾಕು ರೌಂಡ್ ನೆಕ್ ಇಟ್ಟು ಟ್ಯಾಗ್ ಇಟ್ಟು ಈ ಥರ 3 ಟ್ಯಾಸಲ್ ಮಾಡಿದ್ದೀನಿ. ಬ್ಯಾಕ್ ನೆಕ್ ಡಿಸೈನ್ಗೂ ಕೂಡ ಸ್ಟೋನ್ನ ಅಂಟಿಸಿದ್ದೀನಿ. ಇನ್ನು ಇದಕ್ಕೆ ದುಪ್ಪಟ್ಟನ ಮ್ಯಾಚ್ ಮಾಡಬೇಕು. ಲ್ಯಾವೆಂಡರ್ ಕಲರಲ್ಲೇ ದುಪ್ಪಟ್ಟ ತಗೊಳ್ಳೋಣ ಅಂತ ಹೇಳಿ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದೆ. ಆನ್ಲೈನಲ್ಲಿ 470 ಇತ್ತು. ಸರಿ ಯಾವುದಾದ್ರೂ ಶಾಪಲ್ಲಿ ತಗೊಳ್ಳೋಣ ಅಂತ ಹೇಳಿ ಒಂದು 5-6 ಅಂಗಡಿನ ಹುಡುಕ್ತೆ. ಅಲ್ಲೂ ತುಂಬಾ ಕಾಸ್ಟ್ಲಿ ಹೇಳಿದ್ರು. 500 600 ಅಂತ ಹೇಳಿದ್ರು. ₹1 ಸಹ ಕಡಿಮೆ ಮಾಡ್ಕೊತಿರ್ಲಿಲ್ಲ. ಕೊನೆಯದಾಗಿ ಒಂದೇ ಒಂದು ಅಂಗಡೀಲಿ ಸಿಕ್ತು. ಅವರು 500 ಹೇಳಿದ್ರು. ನಾನು 350 ಕೊಟ್ಟು ಈ ದುಪ್ಪಟ್ಟನ ತಗೊಂಡೆ. ದುಪ್ಪಟ್ಟದಲ್ಲಿ ಸ್ಟೋನ್ ಬಂದು ಮಧ್ಯ ಬುಟ್ಟಾಸ್ ಥರ ಬಂದಿದೆ. ದುಪ್ಪಟ್ಟನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇನ್ನು ನಾನು ಈ ಲೆಹಂಗಾನ ಸ್ಟಿಚ್ ಮಾಡೋಕ್ಕೆ 2 ಡೇಸ್ ತಗೊಂಡೆ. ಒಂದು ದಿನ ಸ್ಕರ್ಟ್ ಹೊಲಿದೆ, ಇನ್ನೊಂದು ದಿನ ಬ್ಲೌಸ್ನ ಹೊಲಿದೆ. ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕೊನೆಯಲ್ಲಿ ಫೋಟೋಸ್ ಹಾಕಿದ್ದೀನಿ ನೋಡಿ. ಹಾಗೆ ನಿಮಗೆ ಸ್ಟಿಚಿಂಗ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಸುಮ್ಮನೆ ಟೈಮ್ ಪಾಸ್ ಮಾಡೋದ್ರ ಬದಲು ಈ ಥರ ಯಾವುದಾದ್ರೂ ಒಂದು ವರ್ಕ್ನ ಕಲಿತ್ರೆ ನಮಗೇ ತುಂಬ ಯೂಸ್ ಆಗುತ್ತೆ. ಇಷ್ಟು ದಿನ ನಾನು ಕೂಡ ತುಂಬಾ ಟೈಮ್ ವೇಸ್ಟ್ ಮಾಡಿದ್ದೀನಿ. ಆದರೆ ಇನ್ಮೇಲೆ ಹಾಗಲ್ಲ, ಪ್ರತಿದಿನವೂ ಏನಾದರೂ ಒಂದು ಹೊಸದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಾತಾಡ್ತಾ ಎಷ್ಟು ಅಮೌಂಟ್ ಖರ್ಚಾಗಿದೆ ಅಂತ ಹೇಳೋದನ್ನೇ ಮರ್ತುಬಿಟ್ಟೆ. ಈ ಲೆಹಂಗಾನ ಫುಲ್ಲು ಸೆಟ್ ಮಾಡೋದಕ್ಕೆ ಸ್ಟಿಚಿಂಗ್ನ ಬಿಟ್ಟು ₹1280 ಖರ್ಚಾಗಿದೆ. ಸ್ಯಾರಿಗೆ ₹789, ದುಪ್ಪಟ್ಟಾಗೆ ₹350. ಇನ್ನು ಲೆಹಂಗಾ ಹೊಲಿತೀನಿ ಅಂದರೆ 3 ಮೀಟರ್ ಲೈನಿಂಗ್ ಬೇಕೇ ಬೇಕು. 1 ಮೀಟರ್ ಲೈನಿಂಗು 33 ಅಂದರೆ 3 ಮೀಟರ್ಸ್ಗೆ ₹99, 100 ಅಂತಲೇ ಅಂದ್ಕೊಳ್ಳಿ. ಇನ್ನು ಸ್ಟೋನ್ಸ್ಗೆ ₹40. ಥ್ರೆಡ್ಡು ಮನೇಲೇ ಇತ್ತು, ಗಮ್ಮು ಸಹ ಮನೇಲೇ ಇತ್ತು. ಇದೇ ಸ್ಯಾರಿನ ನಾವು ಹೊರಗಡೆ ತಗೊಂಡು ಸ್ಟಿಚ್ ಮಾಡಿಸ್ತೀವಿ ಅಂತ ಹೇಳಿದ್ರೆ 4000ಇಂದ 5000 ಖರ್ಚು ಮಾಡಬೇಕಾಗಿತ್ತು. ಆದರೆ ನಾನು 1280 ಖರ್ಚು ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.